ಬೆಂಗಳೂರು ಮಂದಿಗೆ ಮತ್ತೊಂದು ದರ ಏರಿಕೆ ಭೀತಿ ಎದುರಾಗಿದೆ. ಆಟೋ ಎಲ್ಪಿಜಿ ಗ್ಯಾಸ್ ಬೆಲೆ ಏರಿಕೆ ಚಾಲಕರು ಕಂಗಾಲಾಗಿದ್ದಾರೆ. ಬೆಂಗಳೂರು ಮಂದಿಗೆ ಮತ್ತೊಂದು ದರ ಏರಿಕೆಯ ಭೀತಿ. ಆಟೋ ಎಲ್ಪಿಜಿ ಗ್ಯಾಸ್ ಬೆಲೆ ಏರಿಕೆಯಾಗಿರುವಂತದ್ದು ಚಾಲಕರು ಕಂಗಾಲಾಗಿದ್ದಾರೆ. ಹೀಗಾಗಿ ಆಟೋ ಪ್ರಯಾಣ ದರ ಏರಿಕೆ ಮಾಡಲು ಚಿಂತನೆ ಕೂಡ ನಡೆಸಲಾಗ್ತಾ ಇದೆ. ಕೇಂದ್ರ ಸರ್ಕಾರದ ಸ್ವಾಮ್ಯದ ಬಂಕ್ಗಳಲ್ಲಿ ದಿಢೀರ್ ಏರಿಕೆ ಮಾಡಿರುವಂತದ್ದು. ಬೆಂಗಳೂರು ಮಂದಿಗೆ ಮತ್ತೊಂದು ದರ ಏರಿಕೆಯ ಭೀತಿ. ಆಟೋ ಎಲ್ಪಿಜಿ ಗ್ಯಾಸ್ ಬೆಲೆ ಏರಿಕೆಯಾಗಿರುವುದರಿಂದ ಚಾಲಕರು ಕಂಗಾಲಾಗಿದ್ದಾರೆ. ಹೀಗಾಗಿ ಆಟೋ ಪ್ರಯಾಣ ದರ ಏರಿಕೆ ಮಾಡಲು ಚಿಂತನೆ. ಕೇಂದ್ರ ಸರ್ಕಾರದ ಸ್ವಾಮ್ಯದ ಬಂಕ್ಗಳಲ್ಲಿ ದಿಢೀರ್ ಏರಿಕೆ ಮಾಡಿರುವಂತದ್ದು. ಖಾಸಗಿ ಬಂಕ್ಗಳು ಕೂಡ ಇದನ್ನೇ ಲಾಭ ಮಾಡಿಕೊಂಡಿವೆ. ಎಲ್ಪಿಜಿ ಸಿಗ್ತಾ ಇಲ್ಲ, ದುಡಿಮೆ ಆಗ್ತಾ ಇಲ್ಲ, ಹೇಗ್ ಬದುಕಬೇಕು ಸ್ವಾಮಿ? ಖಾಲಿ ಖಾಲಿ, ನಮ್ ಜೇಬ್ ಸಂಪೂರ್ಣ ಖಾಲಿಯಾಗೋಗಿದೆ. ಇದು ಚಾಲಕರ ಅಳಲು. ಜೀವನ ಸಾಗಿಸೋದೇ ಕಷ್ಟ ಎಂತಿದ್ದಾರೆ ಆಟೋ ಚಾಲಕರು. ಮೀಟರ್ ದರ ಏರಿಕೆಗೆ ಆಟೋ ಸಂಘಟನೆಗಳು ಈಗ ಆಗ್ರಹ ಮಾಡ್ತಾ ಇರುವಂತದ್ದು. ಪ್ರಸ್ತುತ ಆಟೋ ರಿಕ್ಷಾ ಕನಿಷ್ಠ 36 ರೂಪಾಯಿ ಇದೆ. 2 ಕಿಲೋಮೀಟರ್ಗೆ 36 ರೂಪಾಯಿ ಇದ್ದು, ನಂತರ ಪ್ರತಿ ಕಿಲೋಮೀಟರ್ಗೆ 18 ರೂಪಾಯಿ ಇದೆ. ಇದೀಗ ಬೆಂಗಳೂರು ಮಂದಿಗೆ ಮತ್ತೊಮ್ಮೆ ದರದ ಏರಿಕೆಯ ಭೀತಿ ಎದುರಾಗಿರುವಂತದ್ದು. ಆಟೋ ಎಲ್ಪಿಜಿ ಗ್ಯಾಸ್ ಬೆಲೆ ಏರಿಕೆಯಾಗಿರೋದ್ರಿಂದ ಚಾಲಕರು ಕೂಡ ಈಗ ಕಂಗಾಲಾಗಿದ್ದಾರೆ. ಹೀಗಾಗಿ ಆಟೋ ಪ್ರಯಾಣದ ದರ ಏರಿಕೆ ಮಾಡಲು ಚಿಂತನೆ ಕೂಡ ಮಾಡಲಾಗ್ತಾ ಇದೆ. ಕೇಂದ್ರ ಸರ್ಕಾರ ಸ್ವಾಮ್ಯದ ಬಂಕ್ಗಳಲ್ಲಿ ದಿಢೀರ್ ದರ ಏರಿಕೆಯಾಗಿರುವಂಥದ್ದು. ಇದನ್ನೇ ಖಾಸಗಿ ಬಂಕ್ಗಳು ಕೂಡ ಲಾಭ ಮಾಡಿಕೊಂಡಿವೆ. ಎಲ್ಪಿಜಿ ಸಿಗ್ತಾ ಇಲ್ಲ, ದುಡಿಮೆ ಆಗ್ತಾ ಇಲ್ಲ, ಹೇಗೆ ಬದುಕಬೇಕು ಅಂತ ಚಾಲಕರು ಅಳಲನ್ನ ತೋಡ್ಕೊಳ್ತಿದ್ದಾರೆ. ಖಾಲಿ ಖಾಲಿ, ನಮ್ಮ ಜೇಬು ಸಂಪೂರ್ಣ ಖಾಲಿಯಾಗಿ ಹೋಗ್ಬಿಟ್ಟಿದೆ. ಜೀವನ ಸಾಗಿಸೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ ಅಂತಿದ್ದಾರೆ ಚಾಲಕರು. ಮೀಟರ್ ದರ ಏರಿಕೆಗೆ ಆಟೋದ ಸಂಘಟನೆಗಳು ಆಗ್ರಹಿಸ್ತಾ ಇರುವಂತದ್ದು. ಪ್ರಸ್ತುತ ಆಟೋ ರಿಕ್ಷಾ ಕನಿಷ್ಠ ದರ 36 ರೂಪಾಯಿ ಇದೆ. 2 ಕಿಲೋಮೀಟರ್ಗೆ 36 ರೂಪಾಯಿ ಇದ್ದು, ನಂತರ ಪ್ರತಿ ಕಿಲೋಮೀಟರ್ಗೆ 18 ರೂಪಾಯಿ ಇರುವಂತದ್ದು. 50 ರೂಪಾಯಿಗೆ ಏರಿಕೆ ಮಾಡಲು ಪಟ್ಟನ್ನ ಹಿಡಿದಿದ್ದಾರೆ. ಪ್ರತಿ ಕಿಲೋಮೀಟರ್ಗೆ 25 ರೂಪಾಯಿ ಏರಿಕೆಗೆ ಬೇಡಿಕೆಯನ್ನ ಇಟ್ಟಿದ್ದಾರೆ ಆಟೋ ಚಾಲಕರು. ಬೆಂಗಳೂರು ಮಂದಿಗೆ ಇದೀಗ ದರ ಏರಿಕೆಯ ಭೀತಿ ಶುರುವಾಗಿರುವಂತದ್ದು. ಆಟೋ ಚಾಲಕರು ಎಲ್ಪಿಜಿ ಗ್ಯಾಸ್ ಏರಿಕೆಯ ಬೆಲೆ ಏರಿಕೆಯಿಂದಾಗಿ ಕಂಗಾಲಾಗಿ ಹೋಗ್ಬಿಟ್ಟಿದ್ದಾರೆ. ಪ್ರಯಾಣ ದರದ ಏರಿಕೆ ಮಾಡಿ ಅಂತ ಈಗ ಪಟ್ಟನ್ನ ಹಿಡಿದಿದ್ದಾರೆ. ಕೇಂದ್ರ ಸರ್ಕಾರದ ಸ್ವಾಮ್ಯದ ಬಂಕ್ಗಳಲ್ಲಿ ದರ ಏರಿಕೆಯಾಗಿರುವಂಥದ್ದು.